ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಸ್ನಾನ ಮಾಡಿ 14ನೇ ತಾರೀಕು ಹೊರಟಿದ್ದೀವಿ ವಾಪಸ್ಸು ವಾರಣಾಸಿಗೆ. ಬನ್ನಿ ತಿರ್ಗಾ ವಂದೇ ಭಾರತ್ ಜರ್ನಿ ಮತ್ತು ಇನ್ನೊಂದು ಸ್ವಲ್ಪ ವಾರಣಾಸಿಯನ್ನು ಸುತ್ತಾಡಿ ಅದರದ್ದು ವಿಡಿಯೋನು ಹಾಕ್ತೀನಿ ನೋಡಿ. ನೋಡಿ ಹೇಗಿದೆ ರಶ್ಶು ಒಳಗಡೆ ಹೋಗೋದಕ್ಕೆ. ಪ್ರತಿಯೊಬ್ಬರದು ಕನ್ಫರ್ಮ್ ಟಿಕೆಟ್ ಇದ್ದರೆ ಮಾತ್ರ ಒಳಗಡೆ ಬಿಡೋದು. ತುಂಬ ಕಂಟ್ರೋಲ್ಡ್ ಇದೆ. ಬನ್ನಿ ಹೋಗೋಣ ಒಳಗೆ. ರೈಲ್ವೆ ಸ್ಟೇಷನ್ ಒಳಗಡೆ ಇವತ್ತಿನ ಪರಿಸ್ಥಿತಿ. ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಇದು. ನೋಡಿ ಪ್ರಯಾಗ್ರಾಜ್ ಜಂಕ್ಷನ್ನು ಕ್ರೌಡ್ನ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ. ಪ್ರತಿಯೊಂದು ಕಡೆನೂ ಸ್ಟ್ರಿಕ್ಟಾಗಿ ಎಲ್ಲೂ ಕ್ರೌಡ್ ಆಗದಿರೋ ಹಂಗೆ ನುಗ್ಲಾಗದಿರೋ ಹಾಗೆ ಕಂಪ್ಲೀಟ್ ನೋಡ್ಕೋತಾ ಇದ್ದಾರೆ. ಇದುವರೆಗೂ ನಮ್ಮ ಅನುಭವ ಅಂತೂ ತುಂಬ ಚೆನ್ನಾಗಿತ್ತು. ವ್ಯವಸ್ಥೆ ಚೆನ್ನಾಗಿದೆ ನೋಡುವ. ಹೀಗೆ ನಾವು ಕುಂಭಮೇಳ ಮುಗಿಯೋ ತನಕ ಹೀಗೆ ಇದ್ದರೆ ಒಳ್ಳೆಯದು. ನೋಡಿ ಒಳಗಡೆ ಕೂಡ ಸುವ್ಯವಸ್ಥೆಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಎಲ್ಲರೂ ಬನ್ನಿ, ಕುಂಭಮೇಳಕ್ಕೆ ಏನು ತೊಂದರೆ ಇಲ್ಲ, ಬಂದು ನೋಡ್ಬೋದು ಎಲ್ಲ. ಏರ್ಪೋರ್ಟ್ ನೋಡಿ, ಆಚೆ ಕಡೆ ಇರೋಷ್ಟು ರಶ್ಶು ಏನಿಲ್ಲ. ಇವನ್ ರೈಲ್ ನಿಲ್ಲೋ ಜಾಗಗಳು ಕೂಡ ಒಂದು ಚೂರು ನುಗ್ಲಾಗಬಾರ್ದು ಅಂತ ಖಾಲಿ ಇಟ್ಟಿದ್ದಾರೆ. ಕಂಪ್ಲೀಟ್ಲಿ ಪೊಲೀಸ್ ಇದ್ದಾರೆ. ಹೆಜ್ಜೆಗೂ ಸೆಕ್ಯೂರಿಟಿ, ಹೆಜ್ಜೆಗೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸುವ್ಯವಸ್ಥೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಒಂದು ಚೂರು ನುಗ್ಲಾಗಕ್ಕೆ ಬಿಡ್ತಾನೇ ಇಲ್ಲ. ಎಲ್ಲೋ ಒಂದು ಪ್ಲ್ಯಾಟ್ಫಾರ್ಮಿಂದ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಹೋಗೋಕ್ಕೆ ಕ್ಲೀನ್ ಮಾಡಿದ್ದಾರೆ. ಯಾರಿಗೆ ರಿಸರ್ವೇಷನು ಅವ್ರು ಮಾತ್ರ. ಅನ್ರಿಸರ್ವ್ಗೆ ಬೇರೆ ಜಾಗ ಮಾಡಿದ್ದಾರೆ. ಅನ್ರಿಸರ್ವ್ಗೆ ಟ್ರೈನ್ ಬಂದ ಮೇಲೆ ಅವ್ರು ಹೋಗಬೇಕು. ಏನೋ ನಿಜವಾಗ್ಲೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಕುಂಭಮೇಳಕ್ಕೆ ನೋಡಿ ಈ ಸಲ. ಟ್ರೈನು ಕಾಂಕೋಸು ನೋಡಿ ಹೇಗಿದೆ. ಟ್ರೈನು ಮುಂದ್ಗಡೆ ಪೈರೇಟ್ ಜಾಗ. ನೋಡಿ ರೈಲ್ವೆ ಸ್ಟೇಷನ್ ಹೇಗಿದೆ. ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ನ ಇವತ್ತಿನ ಸ್ಥಿತಿಗತಿ. ನಡೆಯೋಕ್ಕೂ ಒಂದು ಚೂರು ಜಾಗ ಇಲ್ಲ, ಬಟ್ ಗೌರ್ಮೆಂಟ್ ಮ್ಯಾನೇಜ್ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಕ್ರೌಡ್ ಕಂಟ್ರೋಲ್ ಮಾಡಿ. ನೋಡಿ ಇಲ್ಲೊಂದು ವೈಟ್ ವಂದೇ ಭಾರತ್ ನಿಂತಿದೆ. ನೋಡಿ ಇಲ್ಲಿಂದಾನೇ ಎಲ್ಲ ಕುಂಭಮೇಳ ಟೆಂಟುಗಳು ಊರಾಚೆಯಿಂದನೇ ಶುರು ಆಗ್ತಾ ಇದೆ. ನೋಡಿ ಎಲ್ಲ ಇದು ಪ್ರಯಾಗ್ರಾಜ್ ಸಂಗಮ್ ಸ್ಟೇಷನ್. ಇದು
ಈ ಸ್ಟೇಷನ್ ಆದ್ಮೇಲಿಂದ ಗಂಗಾ ನದಿ ಬರುತ್ತೆ. ಈ ಸ್ಟೇಷನ್ ಹತ್ರದಿಂದಾನೇ ಕುಂಭಮೇಳದ ಟೆಂಟ್ಗಳು, ಸಾಧು ಸಂತರು ಎಲ್ಲ ಇಲ್ಲೇ ನೆಲೆಸಿದ್ದಾರೆ. ಇನ್ನೂ ಒಂದ್ಸಲ ಹೇಳ್ತೀನಿ, ಬನ್ನಿ ಎಲ್ಲರೂ ಕುಂಭಮೇಳದಲ್ಲಿ ಭಾಗವಹಿಸಿ. ಖಂಡಿತ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ಬನ್ನಿ ಎಲ್ಲರೂ. 26 ಫೆಬ್ರವರಿ ಶಿವರಾತ್ರಿ ತನಕ ಇರುತ್ತೆ. ಜಸ್ಟ್ ನಿನ್ನೆ ತಾನೇ ಶುರುವಾಗಿದೆ. ಬನ್ನಿ. ಏನು ಬರ್ತಾ ಇದೆ ಬ್ರಿಡ್ಜು. ನೋಡಿ ಈಗ ಶುರುವಾಯಿತು ಮೇಳ. ಟೆಂಟ್ಗಳು, ಅಖಾಡಗಳ ಟೆಂಟ್ಗಳು ಎಲ್ಲ ಇದೆ ಇಲ್ಲಿ ನೋಡಿ. ಎಲ್ಲ ಅಖಾಡಗಳದ್ದು ನೋಡಿ. ಇಲ್ಲಿ ಇದು ಇವರು ಕಲ್ಪವಾಸ್ ಅಂತ ಬರ್ತಾರೆ, ಅವ್ರು ಇರೋದಕ್ಕೆ ತಿಂಗಳಾನ್ಗಟ್ಲೆ ಇಲ್ಲೇ ಇರ್ತಾರೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಪಿಂಕ್ ಕಲರ್ ಎಲ್ಲ ಲೇಡೀಸ್ ಟಾಯ್ಲೆಟು, ಬ್ಲೂ ಎಲ್ಲ ಜೆಂಟ್ಸು. ಲಕ್ಷಾಂತರ ಟಾಯ್ಲೆಟ್ ಹಾಕಿದ್ದಾರೆ. ಇಲ್ಲಿ ನೋಡಿ ಜನ ಓಡಾಡೋಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಇದು ಕುಂಭಮೇಳ ಆ್ಯಕ್ಚುಲ್. ಇದು ನೋಡಿ ಹೇಗಿದೆ ಜನಜಂಗುಳಿ ಹೇಗಿದೆ. ಅದು ಎದುರುಗಡೆ ಇರೋದು ಶಾಸ್ತ್ರಿ ಬ್ರಿಡ್ಜು, ಲಾಲ್ ಬಹದ್ದೂರ್ ಶಾಸ್ತ್ರಿ ಬ್ರಿಡ್ಜು. ಅಲ್ಲೂ ನಿಂತು ಜನ ನೋಡ್ತಾ ಇದ್ದಾರೆ. ಮತ್ತು ಕೆಳಗಡೆ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗೋ ದಾರಿ. ಇದೆ, ಇಲ್ಲಿಂದ ಗಂಗಾ ನದಿ ಶುರುವಾಯಿತು. ಅಲ್ಲೆಲ್ಲ ಟೆಂಪ್ರರಿ ಬ್ರಿಡ್ಜಸ್ಸು ನೋಡಿ. ಆ ಬ್ರಿಡ್ಜಸ್ ಎಲ್ಲ ಹೇಗೆ ಕಾಣಿಸುತ್ತೆ, ಆ ಬ್ರಿಡ್ಜಸ್ ಎಲ್ಲ ಹೇಗಿದೆ ನೋಡಿ. ಎಲ್ಲ ಬ್ರಿಡ್ಜ್ ಮೇಲೂ ಜನ ಓಡಾಡ್ತಾ ಇದ್ದಾರೆ. ಇದು ಪರಿಸರ, ಕುಂಭಮೇಳದ ಪರಿಸರ. ಇನ್ನು ಅಖಾಡಗಳದ್ದು ಬಂದಿಲ್ಲ, ಬರುತ್ತೆ ಈಗ 2 ನಿಮಿಷಕ್ಕೆ. ನೋಡಿ ಇಲ್ಲೂ ಜನ ಸ್ನಾನ ಮಾಡ್ತಾ ಇದ್ದಾರೆ, ಗಂಗೆಯಲ್ಲಿ ಮಿಂತಾ ಇದ್ದಾರೆ. ಸಂಕ್ರಾಂತಿ ಇವತ್ತು, ಸಂಕ್ರಾಂತಿ ದಿನ ಎಲ್ಲ ಸ್ನಾನಕ್ಕೋಸ್ಕರ ಬಂದಿದ್ದಾರೆ ನೋಡಿ. ಇಲ್ಲಿಂದ ಇಲ್ಲಿ ಮೇನ್ ಇದೇನೆ ಅಖಾಡಗಳಿರೋದು. ಇಲ್ಲೇ ಜಾಸ್ತಿ ರಶ್ ಇರೋದು ಕೂಡ ಇಲ್ಲೇನೆ. ಬಟ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಎಲ್ಲೂ ನುಗ್ಲಿಲ್ಲ. ಯಾರು ಬೇಕಾದ್ರೂ ಸ್ನಾನ ಮಾಡ್ಬೋದು. ಮನಸ್ಸಿದ್ದರೆ ಮಾರ್ಗ, ಬನ್ನಿ. ನೋಡಿ ಇದೆಲ್ಲ ಭಾಳ ಚೆನ್ನಾಗಿದೆ. ಒಂದೊಂದು ಟೆಂಟು, ಒಂದೊಂದು ಅಖಾಡಗಳು, ಒಳಗಡೆ ಎಲ್ಲ ವ್ಯವಸ್ಥೆ, ಊಟ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಇದು ನಮ್ಮ ಶಂಕರಾಚಾರ್ಯರದ್ದು. ಶಂಕರಾಚಾರ್ಯರು ಒಂದು ಟೆಂಟ್ ಥರ ಇದು ಮಾಡಿದ್ದಾರೆ. ಬದ್ರಿ ಶಂಕರಾಚಾರ್ಯರು ಇದ್ದಾರಲ್ಲ ಅವ್ರದ್ದು. ನೋಡಿ ಫ್ಲ್ಯಾಗ್ ಕೂಡ ಎಷ್ಟು ದೊಡ್ಡದಾಗಿದೆ ಫ್ಲ್ಯಾಗು. ನಿನ್ನೆ ರಾತ್ರಿ ಇಲ್ಲೆಲ್ಲ ನಾವೆಲ್ಲ ಓಡಾಡಿದ್ದೀವಿ, ಆದಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀವಿ ನೋಡಿ. ಮತ್ತೆ ಕಾಶಿಯಲ್ಲಿ ಸಿಗೋಣ. ಇಲ್ಲಿಗೆ ಪ್ರಯಾಗ್ರಾಜ್ ಪ್ರಯಾಣ ಮುಗಿಯುತ್ತೆ. ಇನ್ನು ಕಾಶಿದು 3ನೇ ಭಾಗ ಬರುತ್ತೆ. ಬ್ಲೂ ಲಸ್ಸಿ ಅಂದ್ಬಿಟ್ಟು ಎಲ್ಲ ಯೂಟ್ಯೂಬು ಅದು ಇದು ಎಲ್ಲ ಆಳು ಮೂಳಲ್ಲೂ ಬರುತ್ತೆ. ಇವತ್ತು ಟೇಸ್ಟ್ ನೋಡೇ ಬಿಡೋಣ ಬ್ಲೂ ಲಸ್ಸಿ ಅದೇನು ಲಸ್ಸಿ ಅಂತ. ನಮ್ಮ ಅಕ್ಕ ಶುಭ ಅವರು ಟ್ರೈ ಮಾಡಬೇಕು ಅಂದರು. ಅವ್ರಿಗೋಸ್ಕರ ಬ್ಲೂ ಲಸ್ಸಿಲಿ ಒಂದು ಲಸ್ಸಿ ಟ್ರೈ ಮಾಡ್ತಾ ಇದ್ದೀನಿ. लस्सी रेडी ಮಾಡ್ತಾರೆ ಸಾಹೇಬ್ರು. कौन सा लेंगे ये बताएं आपका बेस्ट जो कौन सा है वर्ड मां याद मां फेमस कौन सा है वो कितना है 120 एक बस मिक्स फ्रूट या ड्राई फ्रूट मिक्स फ्रूट ड्राई फ्रूट
ಮಿಕ್ಸ್ ಫ್ರೂಟ್ದು ಒಂದು ತೊಗೋತಾ ಇದ್ದಾರೆ. ನೋಡೋಣ ಅದು ಹೇಗೆ ಮಾಡ್ತಾರೆ ನೋಡಿ. ಅವ್ರು ಮಾಡೋಕ್ಕೆ ಮುಂಚೆ ತೋರಿಸ್ತೀನಿ ಇಲ್ಲಿ ವಾತಾವರಣ. ಇಲ್ಲಿ ಬಂದಿರೋರ್ದೆಲ್ಲರದ್ದು ಫೋಟೋ ಹಾಕಿದಾರಂತೆ. ಇಷ್ಟು ಜನ ಬಂದು ಹೋಗಿದ್ದಾರೆ, ಎಲ್ಲರದ್ದು ಫೋಟೋ ಹಾಕಿದ್ದಾರೆ. ಕಾಣೆಯಾಗಿದ್ದಾರೆ ಅಂತ ತಿಳ್ಕೊಬೇಡಿ, ಇದು ಬರೀ ಲಸ್ಸಿ ಕುಡಿದು ಹೋಗಿರೋರು. ಲಸ್ಸಿ ಕುಡಿದು ಹೋಗಿರೋರ್ದು ಫೋಟೋಸ್ ಇವೆಲ್ಲ. ಲಸ್ಸಿ ಮಾಡಕ್ಕೆ ಶುರು ಮಾಡ್ತೀಯ ಅವನು ನೋಡಿ. ಮೇಲೆಲ್ಲ ಹಾಕ್ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಹಾಕಿದ್ದಾರೆ. ನಮಸ್ಕಾರ. ಇವತ್ತೊಂದು ವಿಶೇಷ ವಿಡಿಯೋ ಕಾಶಿಯಿಂದ. ಇದೇ ಕಾಶಿ ವಿಶ್ವನಾಥನ್ ಮಂದಿರದ ಮೇನ್ ಎಂಟ್ರೆನ್ಸು. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ ಇದೇ ಕ್ರೌಡಲ್ಲಿ. ಸ್ವಲ್ಪ ಮುಂದೆ ಹೋದರೆ ತಂಡಾಯಿ ದುಕಾನ್ ಅಂತ ಇದೆ, ಅಲ್ಲಿ ಬಾಂಗ್ ಏನೋ ಸಿಗುತ್ತಂತೆ. ನೋಡೋಣ ಅದನ್ನು ಹೇಗಿರುತ್ತೆ, ಟೇಸ್ಟ್ ಮಾಡಿ ನೋಡೋಣ ಅಂತ ಅನಿಸಿದೆ. ಸೊ ಬನ್ನಿ ಹೋಗೋಣ, ಬಾಂಗ್ ಹೇಗಿರುತ್ತೆ ಟೇಸ್ಟ್ ಮಾಡಿ ನೋಡೋಣ. ಬನ್ನಪ್ಪ ಎಲ್ಲ ಹೋಗೋಣ. ಪೂರ್ತಿ ರಾತ್ರಿ ಹೀಗೆ ಇರುತ್ತೆ ವಾತಾವರಣ ಕಾಶಿಲಿ. 24 ಗಂಟೆನೂ ಜನ ಓಡಾಡ್ತಾನೆ ಇರ್ತಾರೆ, ತಿನ್ನಕ್ಕೂ ಸಿಗುತ್ತೆ. ಭಯ ಭೀತಿ ಇಲ್ಲದೆ ಓಡಾಡ್ಬೋದು ಕಾಶಿಲಿ, ಏನು ತೊಂದರೆ ಇಲ್ಲ. ನೋಡಿ ಹೇಗಿದೆ ರಾತ್ರಿ ಹೊತ್ತು ಕಾಶಿ. ಇವಾಗ ತಂಡಾಯಿ ಶಾಪ್ ಬಂದಿದ್ದೀವಿ. ತಂಡಾಯಿ ಅಂಗಡಿ ಅಂದ್ಬಿಟ್ಟು, ತಂಡಾಯಿ ಅಂಗಡಿಲಿ ಲಸ್ಸಿ ಜೊತೆಗೆ ನಾವು ಎಷ್ಟು ಹೇಳ್ತೀವೋ ಅಷ್ಟು ಬಾಂಗ್ ಮಿಕ್ಸ್ ಮಾಡ್ತಾರೆ. ಎಲ್ಲರನ್ನೂ ಒಳಗಡೆ ಕೂರಿಸಿದ್ದೀನಿ. ಇದು ಪ್ರಿಪೇರ್ ಮಾಡ್ತಿದ್ದಾರೆ. ಪहले क्या डाल रहे हैं आप? पहले काजू केसर, काजू केसर ये भांग है सब में. ಒಂದು ನಿಮಿಷ 1 मिनट. लाइट डालो, लाइट ज़्यादा स्ट्रांग नहीं होना चाहिए. नहीं स्ट्रॉन्ग नहीं. हाँ, इसमें थोड़ा सा डालो, थोड़ा सा. हाँ बस अबे मिक्स कर दो. दिन क्या होगा इसको? एक सादा लस्सी इसको. सादा. हाँ एक सादा लस्सी. हाँ निम्के लस्सी ಬೇಕಾ? सादा लस्सी. ರೆಡಿ ಮಾಡ್ತಾ ಇದ್ದಾರೆ. ಬಾಂಗ್ ಮಿಕ್ಸ್ ಮಾಡಿದ್ರು ಅಷ್ಟೇ. वो बांग का वो ये निकाल के दिखाओ. हाँ, बांग के लिए चार्ज करते हैं आप? क्यों? पैसा नहीं है, वो फ्री है. ठंडाई के साथ इंक्लूड है. ठंडाई के साथ वो फ्री है. ठंडाई का पैसा देते हैं, भांग का ಥಂಡಾಯಿದ್ ಮಾತ್ರ ಅಂದರೆ ಲಸ್ಸಿದ್ ಮಾತ್ರ ದುಡ್ಡು ತಗೋತಾರೆ. ಬಾಂಗ್ ಕಂಪ್ಲೀಟ್ಲಿ ಫ್ರೀ. ಯಾಕಂದರೆ ಈಶ್ವರಂದು ये प्लेन वाला विदाउट. हाँ लीजिए आप. ಈಶ್ವರನ್ ಪ್ರಸಾದ ಅದು. ಸೊ ಅದಕ್ಕೆ ಇಲ್ಲಿ ಯಾರು ಚಾರ್ಜ್ ಮಾಡಲ್ಲ ಅದನ್ನು. एकदम लाइट वाला है. ಏಕ್ದಮ್ ಲೈಟ್ ಇದೆ ರಕ್. ಎಲ್ಲರಿಗೂ ನಡೆದು ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಬಾಂಗ್ ಕುಡಿದು ನೋಡೋಣ. ಪರಮೇಶ್ವರನ ಪ್ರಸಾದ ಏನಾಗಲ್ಲ.
ಬಾಂಗ್ ಕುಡಿದು ಕೋತಿ ಥರ ಆಡ್ತೀವ ಇಲ್ಲ ಏನು ನೋಡೋಣ. ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಹಾಕ್ತಾ हाँ लाइट है लाइट. ಹೇಳಿ ಗಿರೀಶ್, ಹೆಂಗಿದೆ ಟೇಸ್ಟು? ಹೆಂಗಿದೆ ಸಂಜಯ್, ಟೇಸ್ಟ್ ಹೇಗಿದೆ? ಏನಪ್ಪ ದೋಷಿ, ಚೆನ್ನಾಗಿದ್ಯಾ? ಮಹೇಶ್ ಅವ್ರು ಹೇಳಿ, ಟೇಸ್ಟ್ ಹೇಗಿದೆ? ಕುಡಿಬೋದಾ? ಲಸ್ಸಿ ಥರನೇ ಇದೆ. ಎಲ್ಲ ಆಯುರ್ವೇದಿಕ್ಕು, ಏನು ತೊಂದರೆ ಇಲ್ಲ. ಓಕೆ, ಬಾಂಗೇನೋ ಕುಡಿದ್ವಿ, ನೋಡೋಣ ಹೇಗಿರುತ್ತೋ ಏನು ಕಥೆನೋ. ಇದು ಗೊದಲಿಯಾ ಚೌಕ್ ಅಂದ್ಬಿಟ್ಟು, ಇದು ಮೇನ್ ಸರ್ಕಲ್ಲು ಇಡೀ ಕಾಶಿಗೆ. ಆ್ಯಂಡ್ 24 ಗಂಟೆ ಹೀಗೆ ಇರುತ್ತೆ ಜನ ಈ ರೋಡಲ್ಲಿ, ಈ ಸರ್ಕಲಲ್ಲಿ. ಆ ಸರ್ಕಲಲ್ಲಿ ಈ ಥರ ಥಂಡಾಯಿ ಅಂತ ಅಂಗಡಿಗಳು ಸುಮಾರಿದೆ. ಈ ಅಂಗಡಿಗಳಲ್ಲಿ ಎಲ್ಲರೂ ಲಸ್ಸಿ ಜೊತೆಗೆ ಬಾಂಗನ್ನು ಮಿಕ್ಸ್ ಮಾಡಿ ಕೊಡ್ತಾರೆ. ನಮಗೆ ಎಷ್ಟು ಪರ್ಸೆಂಟೇಜ್ ಬೇಕು, ಸ್ಟ್ರಾಂಗ್ ಬೇಕಾ ಲೈಟ್ ಬೇಕಾ ಕೇಳಿದ್ರೆ ಮಾಡಿಕೊಡ್ತಾರೆ ಅವರು. कितना हो गया पैसा? 360 यार, 360 देना कोई पैसा. ಲೇ ದುಡ್ಡು ಕೊಡ್ರಪ್ಪ ಯಾರ. ಇದೆಯಾ ದುಡ್ಡು ಇದೆಯಾ? ಫೋನ್ ಪೇ ಕರ್ ದೇಂಗೆ? ಹಾಂ, ಓನ್ಲಿ ಕ್ಯಾಶ್. ನೋಡಿ ಹೀಗಿರುತ್ತೆ ಬಾಂಗ್ ಅನ್ನೋದು. ಏಕ್ ಆ ಥರ ಇರುತ್ತೆ. ಆ ಎಲೆನ ಚೆನ್ನಾಗಿ ರುಬ್ಬಿಟ್ಟು ಚಟ್ನಿ ಥರ ಮಾಡಿರ್ತಾರೆ, ಅದು ಅಷ್ಟೇ, ಇನ್ನೇನಿಲ್ಲ. ದೇವ್ರ ಪ್ರಸಾದ ಅಷ್ಟೇ. ಓಕೆ, ಥ್ಯಾಂಕ್ ಯು. ಈಗ ಮಣಿಕರ್ಣಿಕಾ ಘಾಟ್ ಕಡೆಗೆ ಹೋಗ್ತಾ ಇದ್ದೀವಿ. ಮಣಿಕರ್ಣಿಕಾ ಘಾಟ್ ಅಂದರೆ ಇಲ್ಲಿ ಮನುಷ್ಯರನ್ನು, ಅಂದರೆ ಚಿತೆಗಳನ್ನು ಸುಡ್ತಾನೆ ಇರ್ತಾರೆ. 24 hours ಸುಡ್ತಾ ಇರ್ತಾರೆ. ಹೆಣಗಳು ಹಾಗೆ. ಕಾಶಿಲಿ ಯಾರೇ ಹೆಚ್ಚು ಕಮ್ಮಿ ಯಾರೇ ಸತ್ತಿದ್ರು ಮೋಸ್ಟ್ ಆಫ್ ದ ಹೆಣಗಳು ಇಲ್ಲಿಗೆ ಬರೋದು. ಇದ್ರವರೆಗೂ ಇಲ್ಲಿ ಚಿತೆಗಳ ಬೆಂಕಿ ಆರೇ ಇಲ್ವಂತೆ, ಎಷ್ಟೋ ಯುಗಗಳಿಂದನೇ ಅನಿಸುತ್ತೆ. ಬನ್ನಿ, ಅಂಥ ಒಂದು ಪವಿತ್ರವಾದ ಮಣಿಕರ್ಣಿಕಾ ಘಾಟ್ಗೆ ಹೋಗೋಣ. ನೋಡಿ, ಎಲ್ಲ ಗಲಿ ಇದೆ, ಕಾಶಿ ಗಲಿಗಳು. ಗಲಿ ಒಳಗಡೆಯಿಂದ ಹೋಗಬೇಕು ಮಣಿಕರ್ಣಿಕಾ ಘಾಟ್ಗೆ. ಕಾಶಿ ವಿಶ್ವನಾಥ್ ದೇವಸ್ಥಾನದ ಪಕ್ಕದಲ್ಲೇ ಇದೆ ಮಣಿಕರ್ಣಿಕಾ ಘಾಟು. ಅಲ್ಲಿ ಆದರೆ ಶೂಟ್ ಮಾಡ್ತೀನಿ, ಯಾರು ಅಬ್ಜೆಕ್ಟ್ ಮಾಡಿದ್ರೆ ಸ್ಟಾಪ್ ಮಾಡಿಬಿಡ್ತೀನಿ. ಬೆಳಗ್ಗೆ ಬೆಳಗ್ಗೆ ಮಲೈಯೋ ನಡೀತಾ ಇದೆ. ಫುಲ್ಲು ಡೌನ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ತರಕಾರಿ ಮಾರ್ಕೆಟು, ಬೆಳಗ್ಗೆ ಬೆಳಗ್ಗೆ ತರಕಾರಿ ಬಂದಿದೆ. ಎಲ್ಲ ಕಡೆ ಕಚೋರಿ, ಸಬ್ಜಿ, ನಾವು ಅದೇ ತಿನ್ಕೊಂಡು ಬಂದ್ವಿ. बनारसी पान ठंडा पाला में लड़का
ನಾವು ಹೋಗ್ತಾ ಇದ್ದೀವಿ ಮಣಿಕರ್ಣಿಕಾ ಘಾಟ್ ಕಡೆಗೆ. ಫೈನಲಿ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿ ಇದು ದೇವಸ್ಥಾನಗಳು. ಮಣಿಕರ್ಣಿಕಾ ಘಾಟ್ ದೇವಸ್ಥಾನ. ಇಲ್ಲೂ ಕೂಡ ಘಾಟು, ಇಲ್ಲೂ ಸುಡ್ತಾರೆ. ಎಲ್ಲ ಸುಟ್ಟು ಇದು ಮಾಡಿರೋದು ಇದು ಜಾಗಗಳು ನೋಡಿ. ಬರೀ ಚಿತೆಗಳ ರಾಶಿ. ಇದು ಒಂದು ಇದ್ರ ಮೇಲೆ ಹೋಗಿ ಬಂದಿದ್ದೀವಿ ಅಷ್ಟೇ. ಮಣಿಕರ್ಣಿಕಾ ಘಾಟ್ ಇದು. ಕಾಶಿ ವಿಶ್ವನಾಥ್ ಕಾರಿಡಾರ್ ಇದು ನೋಡಿ. ಈಗ ನೋಡಿ ಅಲ್ಲೊಂದು ಚಿತೆ ಸುಡ್ತಾ ಇದ್ದಾರೆ, ಇಲ್ಲಿ ರೆಡಿ ಆಗ್ತಾ ಇದೆ ಬೇರೆ ಇದಕ್ಕೆ. ಮುಗ್ದಿರೋದನ್ನು ಕ್ಲೀನ್ ಮಾಡ್ತಿದ್ದಾರೆ. ಇದು ಗಂಗಾ ನದಿ, ಇದು ಕಾಶಿ ವಿಶ್ವನಾಥ್ ಕಾರಿಡಾರು ನೋಡಿ. ಹೀಗಿದೆ ಇವಾಗ ಇಲ್ಲಿ. ಇನ್ನು ಬೆಳಗ್ಗೆ ಸ್ನಾನ ಮಾಡಿಲ್ಲ. ಮಣಿಕರ್ಣಿಕಾ ಘಾಟ್ಗೆ ಹೋಗ್ಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಹೀಗಿದೆ ಪರಿಸ್ಥಿತಿ. ನೋಡಿ ಸೌದೆಗಳ ರಾಶಿ ಚಿತೆ ಸುಡೋದಕ್ಕೆ. ಮಣಿಕರ್ಣಿಕಾ ಘಾಟ್ನಲ್ಲಿರೋ ಬರೋ ಚಿತೆಗಳನ್ನು ಸುಡೋಕ್ಕೆ ಸೌದೆ ಕಟ್ಟಿಗೆ ಏನಾದರೂ ಹೇಳ್ಬೋದು. ಹೀಗಿದೆ. ಇದನ್ನು ಕಾರಿಡಾರ್ ಥರನೇ ರಿನೋವೇಟ್ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಇಲ್ಲೂ ಒಂದು ಸುವ್ಯವಸ್ಥೆಯಾಗಿ ಘಾಟ್ ಕೂಡ ಒಂದು ಸುವ್ಯವಸ್ಥೆ ಆಗುತ್ತೆ. दर्शन कर सकते हैं ना।
ನೋಡಿ ಚಿತೆಗಳಿಂದ ಹೊಗೆ ಇನ್ನೊಂದಕ್ಕೆ ರೆಡಿ ಮಾಡ್ತಿದ್ದಾರೆ. ಮಣಿಕರ್ಣಿಕಾಯಿಂದ ನಾವು ಗಂಗಾ ನದಿಗೆ ಸೀದಾ ಬರ್ತಾ ಇದ್ದೀವಿ. ಬಂದ ತಕ್ಷಣಕ್ಕೆ ಇಲ್ಲಿ ಕಾಶಿ ಕಾರಿಡಾರ್ ಶುರು ಆಗುತ್ತೆ ಬಲಗಡೆಗೆ. ಮಣಿಕರ್ಣಿಕಾ ಪರಿಸರ त्याला ॲड्रेस विचार. ಇದು ಮಣಿಕರ್ಣಿಕಾ ಘಾಟ್ ಪಕ್ಕ ಕಾಶಿ ವಿಶ್ವನಾಥ್ ಕಾರಿಡಾರ್ ಪಕ್ಕದಲ್ಲೇ ಇದೆ. ಈ ದೇವಸ್ಥಾನ ಆ್ಯಕ್ಚುಲಿ ಸ್ವಲ್ಪ ಟಿಲ್ಟ್ ಆಗಿದೆ. ನಾವು ಹಿಂಗೆ ನೋಡಿದ್ರೆ ನಮ್ಮದು ಇದರಿಂದ ಬಲಗಡೆಗೆ ಸ್ವಲ್ಪ ಬಾಗಿದೆ. ತುಂಬ ಪುರಾತನ ದೇವಸ್ಥಾನ, ಘಾಟ್ನಲ್ಲೇ ಇದೆ, ಗಂಗಾ ನದಿ ತೀರದಲ್ಲೇ. ಗಂಗಾ ಪ್ರವಾಹ ಬಂದಾಗ ಮುಳುಗೇ ಹೋಗುತ್ತೆ ಈ ದೇವಸ್ಥಾನ ನೋಡಿ. ನೋಡಿ ಈ ದೇವಸ್ಥಾನದ ಪಕ್ಕನೇ ಇದ್ದೀನಿ. ಇದು ಗಂಗೆ. ಇದು ದೇವಸ್ಥಾನ. ಕಾಶಿ ಗಲಿ ಇಷ್ಟೇ ಇರೋದು, ಇದಕ್ಕಿಂತ ಏನು ಜಾಸ್ತಿ ದೊಡ್ಡದಿಲ್ಲ. ಕಾಶಿ ಗಲಿಗಳೆಲ್ಲ ಇಷ್ಟೇ ಇರೋದು. ಹೀಗೆ ಚಿಕ್ಕ ಚಿಕ್ಕ ಗಲಿಗಳು ಕಾಶಿಲಿ. ಇಂಥ ಚಿಕ್ಕ ಗಲೀಲೇ ವಿಶ್ವನಾಥ ಇದ್ದಿದ್ದು. ಇವಾಗ ಸ್ವಲ್ಪ ದೊಡ್ಡದಾಗಿ ಕಾರಿಡಾರ್ ಮಾಡಿದ್ದಾರೆ. ಕಾಶಿಯಿಂದ ವಾಪಸ್ಸು ಬೆಂಗಳೂರಿಗೆ ಹೋಗೋದಕ್ಕೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನೋಡಿ ಮಧ್ಯಾಹ್ನ ಸರಿಸುಮಾರು 4 ಗಂಟೆ ಸಂಜೆ ಆಗ್ತಾಯಿದೆ. ಹೇಗೆ ಫಾಗ್ ಹೇಗಿದೆ ಅಂದರೆ ಭಯಂಕರವಾಗಿದೆ. ಅಷ್ಟು ಚಳಿ ಅಂತೂ ತುಂಬಾ ಚಳಿ ಇದೆ. ಫಾಗು ತುಂಬ ಇದೆ. ಏರ್ಪೋರ್ಟ್ ಹೇಗೆ ನಮ್ಮ ಯಾತ್ರೆಯ ಅಂತಿಮ ಹಂತಕ್ಕೆ ಬರ್ತಾ ಇದ್ದೀವಿ. ಕಾಶಿ ಮತ್ತು ಮಹಾಕುಂಭ ಯಾತ್ರೆ ಮುಗಿಸ್ಕೊಂಡು ನೋಡಿ ಹೇಗಿದೆ. ಏರ್ಪೋರ್ಟ್ ಹೈವೇ ನೋಡಿ ಹೇಗಿದೆ. ವಾರಣಾಸಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಇವತ್ತಂತೂ ಚಳಿ
ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾರಣಾಸಿ ತಲುಪಿದ್ದೀವಿ. ಇನ್ನೂ ಸಂಜೆ 4 ಗಂಟೆ. ಫುಲ್ ಫಾಗ್ ಬಂದು ಕತ್ಲಾಗೋಗಿದೆ ಆಲ್ರೆಡಿ. ಪಾರ್ಕಿಂಗ್ ಏರಿಯಾ ಇದು ಏರ್ಪೋರ್ಟು. ನಾವು ನಮ್ಮ ಲಗೇಜ್ ತಳ್ಕೊಂಡು ಹೋಗ್ತಾ ಇದ್ದೀವಿ. ಆಟೋದವನು ಅಲ್ಲೇ ಬಿಟ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ. ಒಳಗಡೆ ಬಂದರೆ ಟೋಲ್ ಕೊಡಬೇಕು ಅಂತ ನಮ್ಮನ್ನು ಅಲ್ಲೇ ನಿಲ್ಲಿಸ್ದ. ಒಂದು 25-30 ಕಿಲೋಮೀಟ್ರ್ ನಡೆದಿದ್ದೀವಿ. ಇದನ್ನು ನಡೆದು ಬಿಡೋಣ ಅಂತ ನಡ್ಕೊಂಡು ಬರ್ತಾ ಇದ್ದೀವಿ. ವಾರಣಾಸಿ ಏರ್ಪೋರ್ಟ್ ಎಂಟ್ರೆನ್ಸು ಕಾಶಿ ಪೂರ್ತಿ ಇದು ಮಾಡಿದ್ದಾರೆ. ಎಂಟ್ರೆನ್ಸಲ್ಲಿ ಗಂಗಾ ಆರತಿನ ತೋರಿಸಿದ್ದಾರೆ. ನೋಡಿ, ನಮ್ಮ ಯಾತ್ರೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಏರ್ಪೋರ್ಟಲ್ಲಿ ಕೂತಿದ್ದೀವಿ. ಎಲ್ಲ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಮಹೇಶು, ಸಂತೋಷ್ ಅವರಂತೂ ಮಲಗೇ ಇದ್ದಾರೆ. ಗೀತಾ ಅವ್ರಿಗೆ ಇನ್ನೂ ಎನರ್ಜಿ ಇದೆ. ಇನ್ನೂ ಒಂದು ಕುಂಭಮೇಳಕ್ಕೆ ಹೋಗೋ ಅಷ್ಟು ಎನರ್ಜಿ ಇದೆ ಅವ್ರ ಹತ್ರ. ಪೂರ್ಣಿಮಾ ಅವರು ಖುಷಿಯಾಗಿದ್ದಾರೆ. ಗಿರೀಶ್ ಅವರೇ, ಹೇಗಿತ್ತು ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು. ಅಧ್ಯಕ್ಷತೆಯಲ್ಲಿ ಎಲ್ಲರೂ ಈ ವಾರ ನಾರ್ತ್ ಈಸ್ಟ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬನ್ನಿ. 12 ವರ್ಷಕ್ಕೊಂದ್ಸಲಿ ಕುಂಭಮೇಳ ಬರುತ್ತೆ. ಭಾಗವಹಿಸಿ. ಶಿವರಾತ್ರಿ ತನಕ 26 ತುಂಬ ಚೆನ್ನಾಗಿದೆ. ಬಂದು ಭಾಗವಹಿಸಿ. ಥ್ಯಾಂಕ್ ಯು ಗಿರೀಶ್ ಅವರೇ. ಥ್ಯಾಂಕ್ ಯು ಗಿರೀಶ್. ಶುಭ ಅವರೇ, ಹೆಂಗಿತ್ತು ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು. ಮರೆಯಲಾರದಂಥ ಅನುಭವ. ಪೀಪಲ್ ಒನ್ ಟೈಮ್ ಅನುಭವ. ತುಂಬ ಸಕ್ಸಸ್ಫುಲ್ ಆಗಿ ಹೋಗ್ಬಂದ್ವಿ. ಎಲ್ಲ ಕ್ರೆಡಿಟ್ ಅನ್ವೇಷ್ ಕಶ್ಯಪ್ ಅವ್ರಿಗೆ. ಥ್ಯಾಂಕ್ ಯು ಅನ್ವೇಷ್ ಕಶ್ಯಪ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ದರ್ಶನ್, ಏನಪ್ಪ, ಹೇಗಿತ್ತಪ್ಪ? ಚೆನ್ನಾಗಿತ್ತಾ? ಓಕೆ, ಥ್ಯಾಂಕ್ ಯು. ಹೊರಟಿದ್ದೀವಿ ನಾವು ಬೆಂಗಳೂರಿಗೆ. ಬೆಂಗಳೂರು ಏರ್ಪೋರ್ಟ್ ತೋರಿಸೋ ಅವಶ್ಯಕತೆ ಏನಿಲ್ಲ. ಇಲ್ಲಿಗೆ ವಿಡಿಯೋ ಫಿನಿಶ್ ಮಾಡಿ ಮುಗಿಸ್ತೀನಿ. ನಮ್ಮ ಯಾತ್ರೆ ಲಾಸ್ಟ್ ವಿಡಿಯೋ ಇದು. ಒಂದೇ ಮಾತು ಲಾಸ್ಟಲ್ಲಿ ಹೇಳೋದು, ಫೆಬ್ರವರಿ 26 ತನಕ ಕುಂಭಮೇಳ ಇರುತ್ತೆ. ಶಿವರಾತ್ರಿ ತನಕ ಹಾಗೆ ಕೈಯಲ್ಲಾಗುತ್ತೆ ಅಂದರೆ, ಆರೋಗ್ಯವಾಗಿದ್ದರೆ ದಯವಿಟ್ಟು ಹೋಗಿ. ಯಾಕಂದರೆ ಆರೋಗ್ಯವಾಗಿದ್ದು ನಡೆಯೋಕ್ಕೆ ಶಕ್ತಿ ಇರಬೇಕಾದ್ರೆ ಇಂಥ ಒಂದು ಮೇಳದಲ್ಲಿ ಭಾಗವಹಿಸಬೇಕು. ಹೋಗಿ ಎಂಜಾಯ್ ಮಾಡಿ, ಸಾಧು ಸಂತರನ್ನು ನೋಡಿ. ನಮಸ್ಕಾರ ಎಲ್ಲರೂ.